ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ತುಂಬ ಹೃದಯ ಸ್ವಾಗತ. ವಿದ್ಯಾರ್ಥಿಗಳೇ, 2025-26ನೇ ಸಾಲಿನ ದ್ವಿತೀಯ PUC ಮೊದಲನೇ ಪೂರ್ವ ಸಿದ್ಧತಾ ಪರೀಕ್ಷೆಯ ಒಂದು ಉತ್ತರ ಪತ್ರಿಕೆಯನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆ ಆಕಾರವು ಉತ್ತರ ಮೂಲಕ್ಕೆ ಪಿನ್ ಮಧ್ಯವಾಗಿರುತ್ತದೆ. ಉತ್ಪಾದನಾ ಬಿಂಬಕದ ಸೂತ್ರ ಉತ್ತರ Q = F × L K × ಒಬ್ಬ ಪುಸ್ತಕ ಮಾರಾಟಗಾರನು ಪ್ರತಿಯೊಂದಕ್ಕೆ ಬೆಲೆ ರು 20ರಂತೆ 40 ಪುಸ್ತಕಗಳನ್ನು ಮಾರಾಟ ಮಾಡುತ್ತಾನೆ. ಮಾರಾಟಗಾರನ ಒಟ್ಟು ಆದಾಯವು ಉತ್ತರ ರು 800 ಆಗಿರುತ್ತದೆ. RBI ಸ್ಥಾಪನೆಗೊಂಡ ವರ್ಷ ಉತ್ತರ 1935. MPCಯ ಮೌಲ್ಯವು ಇವುಗಳ ನಡುವೆ ಇರುತ್ತದೆ. ಉತ್ತರ 0 ಮತ್ತು 1. ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟು ಹಾಕುತ್ತದೆ. ಉತ್ತರ ಆಯ್ಕೆ 2 ವೈಯಕ್ತಿಕ ಬೇಡಿಕೆಯ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಡ್ಯಾಶ್ ಎನ್ನುತ್ತೇವೆ. ಉತ್ತರ ಅಡ್ಡ ಸಾಲು ಸಂಕಲನ. ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾರರಾಗಿರುತ್ತಾರೆ. ಉತ್ತರ ಕುಟುಂಬಗಳು. ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಡ್ಯಾಶ್ ಎನ್ನುತ್ತೇವೆ. ಉತ್ತರ ಮೌಲ್ಯವರ್ಧನೆ. ತಪ್ಪುಗಳು ಮತ್ತು ಡ್ಯಾಶ್ಗಳು ಸಂದಾಯ ಬಾಕಿಯ ಮೂರನೇ ಅಂಶವಾಗಿದೆ. ಉತ್ತರ ಲೋಪ. ಹೊಂದಿಸಿ ಬರೆಯಿರಿ. ಬೇಡಿಕೆಯ ರೇಖೆ ಉತ್ತರ ಕೆಳಮುಖ ಇಳಿಜಾರು. ಸಾಮಾನ್ಯ ಲಾಭ ಉತ್ತರ ಶೂನ್ಯ ಲಾಭ. ಶ್ರಮ ಉತ್ತರ ಕೂಲಿ. ಕಚ್ಚಾ ಸರಕು ಉತ್ತರ ಮಧ್ಯವರ್ತಿ ಸರಕು. ನಿರ್ವಹಣಾ ಹೊಂದಾಣಿಕೆ ಉತ್ತರ ಡರ್ಟಿ ಹೊಂದಾಣಿಕೆ. ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ. ಸಾರ್ವಜನಿಕ ಉತ್ಪಾದನೆಯ ಅರ್ಥ ತಿಳಿಸಿ. ಉತ್ತರ ಸರಕುಗಳು ನೇರವಾಗಿ ಸರ್ಕಾರದಿಂದ ಉತ್ಪಾದಿಸಲ್ಪಡುವುದನ್ನು ಸಾರ್ವಜನಿಕ ಉತ್ಪಾದನೆ ಎನ್ನುತ್ತಾರೆ. ತಂತ್ರಜ್ಞಾನದ ಪ್ರಗತಿಯಿಂದ ಉದ್ಯಮ ಘಟಕದ ಪೂರೈಕೆ ರೇಖೆಯು ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ? ಉತ್ತರ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಆಡಮ್ ಸ್ಮಿತ್ ರವರ ಪ್ರಸಿದ್ಧ ಕೃತಿಯನ್ನು ಹೆಸರಿಸಿ. ಉತ್ತರ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ. ಡಿಜಿಟಲ್ ವ್ಯವಹಾರಗಳಿಗೆ ಯಾವುದಾದರೂ ಒಂದು ಉದಾಹರಣೆ ನೀಡಿ. ಉತ್ತರ ವಿದ್ಯುನ್ಮಾನ ಹಣ ವರ್ಗಾವಣೆ, ಇ-ವ್ಯಾಲೆಟ್ ಇತ್ಯಾದಿ. GST ವಿಸ್ತರಿಸಿ. ಉತ್ತರ ಸರಕು ಮತ್ತು ಸೇವಾ ತೆರಿಗೆ. ಯಾವುದಾದರೂ 6 ಪ್ರಶ್ನೆಗಳಿಗೆ 4 ವಾಕ್ಯದಲ್ಲಿ ಉತ್ತರಿಸಿ. ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಉತ್ತರ ಸೂಕ್ಷ್ಮ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯಲ್ಲಿರುವ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಅಧ್ಯಯನ ಮಾಡುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಪರಿಮಿತವಾಗಿರುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರವು ಭಾಗಶಃ ಸಮತೋಲನ ವಿಶ್ಲೇಷಣೆಯಾಗಿದೆ. ಸೂಕ್ಷ್ಮ ಆರ್ಥಿಕ ವಿಶ್ಲೇಷಣೆಯನ್ನು ತುಣುಕು ವಿಧಾನ ಎನ್ನಲಾಗುತ್ತದೆ. ಸಮಗ್ರ ಅರ್ಥಶಾಸ್ತ್ರ. ಸಮಗ್ರ ಅರ್ಥಶಾಸ್ತ್ರವು ಇಡೀ ಆರ್ಥಿಕತೆಯನ್ನು ಸಮಗ್ರವಾಗಿ ಅಧ್ಯಯನ ಮಾಡುತ್ತದೆ. ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ವ್ಯಾಪ್ತಿ ವಿಶಾಲವಾಗಿದೆ. ಸಮಗ್ರ ಅರ್ಥಶಾಸ್ತ್ರವು ಸಾಮಾನ್ಯ ಸಮತೋಲನ ವಿಶ್ಲೇಷಣೆಯಾಗಿದೆ. ಸಮಗ್ರ ಆರ್ಥಿಕ ವಿಶ್ಲೇಷಣೆಯನ್ನು ರಾಶಿಗಳ ವಿಧಾನ ಎಂದು ಕರೆಯಲಾಗುತ್ತದೆ. ಕೆಳದರ್ಜೆಯ ಸರಕುಗಳೆಂದರೇನು? ಉದಾಹರಣೆ ಕೊಡಿ. ಉತ್ತರ ಯಾವ ಸರಕುಗಳ ಬೇಡಿಕೆಯು ಅನುಭೋಗಿಯ ಆದಾಯದ ಹೆಚ್ಚಳದೊಂದಿಗೆ ಕಡಿಮೆಯಾಗುವ ಮತ್ತು ಅನುಭೋಗಿಗಳ ಆದಾಯ ಕಡಿಮೆಯಾದಂತೆ ಬೇಡಿಕೆ ಹೆಚ್ಚಾಗುತ್ತದೆಯೋ ಅಂತಹ ಸರಕುಗಳನ್ನು ಕೆಳದರ್ಜೆಯ ಸರಕುಗಳು ಎನ್ನುತ್ತೇವೆ. ಉದಾಹರಣೆಗೆ ಸಜ್ಜೆ, ರಾಗಿ, ನವಣೆ, ಸಾಸಿವೆ ಮುಂತಾದವು. ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ. ಉತ್ತರ ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು 3 ವಿಧಗಳಾಗಿ ವರ್ಗೀಕರಿಸಿದೆ. ಏರಿಕೆಯ ಪ್ರತಿಫಲದ ಪ್ರಮಾಣ, ಸ್ಥಿರ ಪ್ರತಿಫಲಗಳ ಪ್ರಮಾಣ, ಇಳಿಕೆಯ ಪ್ರತಿಫಲಗಳ ಪ್ರಮಾಣ. ಸದಾವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತ ಬರೆಯಿರಿ. ಉತ್ತರ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ತ್ಯಾಗ ಮಾಡಲಾದ ಇನ್ನೊಂದು ಅತ್ಯುತ್ತಮ ಪರ್ಯಾಯ ವಸ್ತುವಿನ ಮೇಲಿನ ವೆಚ್ಚವನ್ನು ಅವಕಾಶ ವೆಚ್ಚ ಎನ್ನುತ್ತೇವೆ. ಉದಾಹರಣೆಗೆ 1 ಎಕರೆ ಭೂಮಿಯಲ್ಲಿ 40 ಕ್ವಿಂಟಾಲ್ ಭತ್ತವನ್ನಾದರೂ ಬೆಳೆಯಬಹುದು ಅಥವಾ 50 ಕ್ವಿಂಟಾಲ್ ರಾಗಿಯನ್ನಾದರೂ ಉತ್ಪಾದಿಸಬಹುದು. ಒಂದು ವೇಳೆ 40 ಕ್ವಿಂಟಾಲ್ ಭತ್ತ ಬೆಳೆದರೆ 50 ಕ್ವಿಂಟಾಲ್ ರಾಗಿಯನ್ನು ತ್ಯಾಗ ಮಾಡಬೇಕಾಗುತ್ತದೆ.
ಈ ಸನ್ನಿವೇಶದಲ್ಲಿ 50 ಕ್ವಿಂಟಲ್ ಭತ್ತದ ಅವಕಾಶ ವೆಚ್ಚ 40 ಕ್ವಿಂಟಲ್ ರಾಗಿ ಆಗುತ್ತದೆ. ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆಗಳು ಕ್ರಮವಾಗಿ S1 ಇಂಟು ಬ್ರಾಕೆಟ್ P ಇಂಟು ಬ್ರಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು P-20 ಮತ್ತು S2 ಇಂಟು ಬ್ರಾಕೆಟ್ P ಇಂಟು ಬ್ರಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು P-10 ಆದಾಗ ಮಾರುಕಟ್ಟೆ ಪೂರೈಕೆಯನ್ನು ಕಂಡುಹಿಡಿಯಿರಿ. ಉತ್ತರ SM ಇಂಟು ಬ್ರಾಕೆಟ್ P ಇಂಟು ಬ್ರಾಕೆಟ್ ಕ್ಲೋಸ್ ಈಸ್ ಈಕ್ವಲ್ ಟು P-30 ಆಗಿರುತ್ತದೆ. ನಾಮಮಾತ್ರ ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಉತ್ತರ ಪ್ರಸ್ತುತ ಬೆಲೆಯಲ್ಲಿ ಅಂದಾಜು ಮಾಡಲಾದ ರಾಷ್ಟ್ರೀಯ ವರಮಾನವನ್ನು ನಾಮಮಾತ್ರ ರಾಷ್ಟ್ರೀಯ ವರಮಾನ ಎನ್ನುತ್ತೇವೆ. ಯಾವುದೇ ಒಂದು ಆಧಾರ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ವರಮಾನವನ್ನು ವ್ಯಕ್ತಪಡಿಸಿದರೆ ಅದನ್ನು ನೈಜ ರಾಷ್ಟ್ರೀಯ ವರಮಾನ ಎನ್ನುತ್ತೇವೆ. ಮಿತವ್ಯಯದ ವಿರೋಧಾಭಾಸದ ಅರ್ಥವನ್ನು ತಿಳಿಸಿ. ಉತ್ತರ ಒಂದು ಆರ್ಥಿಕತೆಯಲ್ಲಿನ ಎಲ್ಲ ಜನರು ಉಳಿತಾಯ ಮಾಡುವ ಆದಾಯದ ಅನುಪಾತವನ್ನು ಹೆಚ್ಚಿಸಿದರೆ ಆರ್ಥಿಕತೆಯ ಉಳಿತಾಯದ ಒಟ್ಟು ಮೌಲ್ಯವು ಹೆಚ್ಚಾಗಲಾರದು. ಅದು ಕಡಿಮೆಯಾಗಬಹುದು ಅಥವಾ ಬದಲಾಗದೇ ಇರಬಹುದು. ಇದನ್ನು ಮಿತವ್ಯಯದ ವಿರೋಧಾಭಾಸ ಎನ್ನುವರು. ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಏಕೆ ಪೂರೈಸಬೇಕು? ಉತ್ತರ ಸಾರ್ವಜನಿಕ ಸರಕುಗಳ ಸೌಲಭ್ಯಗಳು ಉದಾಹರಣೆ ಸಾರ್ವಜನಿಕ ರಸ್ತೆ, ಉದ್ಯಾನವನ ಮುಂತಾದವು ಎಲ್ಲರೂ ಬಳಸಬಹುದಾಗಿದೆ. ಆದರೆ ಖಾಸಗಿ ಸರಕುಗಳ ಸೌಲಭ್ಯಗಳು ನಿರ್ದಿಷ್ಟ ಅನುಭೋಗಿ ಮಾತ್ರ ಲಭ್ಯವಾಗುತ್ತದೆ. ಉದಾಹರಣೆಗೆ ಕಾರು ಹೊಂದಿರುವ ವ್ಯಕ್ತಿ ತಾನು ಮಾತ್ರ ಬಳಸುತ್ತಾನೆ. ಸಾರ್ವಜನಿಕ ಸರಕುಗಳ ಸೌಲಭ್ಯಗಳು ಹಣ ಸಂದಾಯ ಮಾಡಲಾಗದವರಿಗೂ ಲಭ್ಯವಾಗುತ್ತದೆ. ಈ ಸೌಲಭ್ಯಗಳಿಂದ ಯಾರೂ ಹೊರತಾಗಿರುವುದಿಲ್ಲ. ಆದರೆ ಖಾಸಗಿ ಸರಕುಗಳ ಹಣ ಸಂದಾಯ ಮಾಡಿದವರಿಗೆ ಮಾತ್ರ ಲಭ್ಯವಾಗುತ್ತದೆ. ಉದಾಹರಣೆ ಖಾಸಗಿ ಚಲನಚಿತ್ರ ಮಂದಿರದಲ್ಲಿ ಹಣ ಕೊಟ್ಟವರು ಮಾತ್ರ ಸಿನಿಮಾ ನೋಡಲು ಸಾಧ್ಯವಿದೆ. ಮಿಗುತೆ ಮುಂಗಡ ಪತ್ರ ಮತ್ತು ಕೊರತೆ ಮುಂಗಡ ಪತ್ರದ ನಡುವಿನ ವ್ಯತ್ಯಾಸವನ್ನು ತಿಳಿಸಿರಿ. ಉತ್ತರ ಉಳಿತಾಯ ಅಥವಾ ಮಿಗುತೆ ಮುಂಗಡ ಪತ್ರ ಅಯವ್ಯಯ ಪತ್ರದಲ್ಲಿ ಸರ್ಕಾರದ ನಿರೀಕ್ಷಿತ ಆದಾಯವು ಅದರ ನಿರೀಕ್ಷಿತ ವೆಚ್ಚಕ್ಕಿಂತ ಹೆಚ್ಚಾಗಿದ್ದರೆ ಅದನ್ನು ಉಳಿತಾಯ ಅಥವಾ ಮಿಗುತೆಯ ಅಯವ್ಯಯ ಎನ್ನುತ್ತಾರೆ. ಕೊರತೆ ಮುಂಗಡ ಪತ್ರ ಅಯವ್ಯಯ ಪತ್ರದಲ್ಲಿ ಸರ್ಕಾರದ ನಿರೀಕ್ಷಿತ ಆದಾಯಕ್ಕಿಂತ ಅದರ ನಿರೀಕ್ಷಿತ ವೆಚ್ಚವು ಹೆಚ್ಚಾಗಿದ್ದರೆ ಅದನ್ನು ಕೊರತೆಯ ಅಯವ್ಯಯ ಎನ್ನುತ್ತಾರೆ. ಕಾರ್ಯಭಾರ ಮತ್ತು ನಿಯೋಜನಾ ಆಧಾರಿತ ಉತ್ತರಗಳು. ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾಳೆ. X1 ಸರಕಿನ ಬೆಲೆ 15 ರೂಪಾಯಿ, X2 ಸರಕಿನ ಬೆಲೆ Rs25 ಆಗಿದ್ದು ಅನುಭೋಗಿಯ ಆದಾಯ Rs30 ಆಗಿದೆ. ಈ ಕೆಳಗಿನವುಗಳಿಗೆ ಉತ್ತರಿಸಿ. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕನ್ನು ಅನುಭೋಗಿಸಬಹುದು? ಉತ್ತರ 20 ಪ್ರಮಾಣದಷ್ಟು ಸರಕನ್ನು ಅನುಭೋಗಿಸಬಹುದು. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X2 ಸರಕನ್ನು ಅನುಭೋಗಿಸಬಹುದು? ಉತ್ತರ 12 ಪ್ರಮಾಣದಷ್ಟು ಸರಕನ್ನು ಅನುಭೋಗಿಸುತ್ತಾನೆ. ಬಜೆಟ್ ರೇಖೆ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ. ಉತ್ತರ ಇಳಿಜಾರು ಕೆಳಮುಖ ಇರುತ್ತದೆ. ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತದೆ ಅಥವಾ ಇಲ್ಲವೇ? ಉತ್ತರ ಸಮನಾಗಿರುತ್ತದೆ. ಒಂದು X1 ಸರಕನ್ನು ಹೆಚ್ಚುವರಿಯಾಗಿ ಪಡೆಯಲು X2 ಸರಕನ್ನು ಬಿಟ್ಟುಕೊಡಬೇಕಾಗುತ್ತದೆ. ಇದು ಸರಿ. ಉತ್ತರ ಸರಿ. ಈ ಕೆಳಗಂಡ ಕೋಷ್ಟಕದಲ್ಲಿ ಕಾಣೆಯಾದ ಮೌಲ್ಯಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಒಟ್ಟು ಉತ್ಪಾದನೆ ಹಿಟ್ಟಿನ ಒಂದು ಕಂಡುಹಿಡಬೇಕು. ಮಧ್ಯಂತರ ಸರಕುಗಳ ಬಳಕೆಯಲ್ಲಿ ಬ್ರೆಡ್ನ ಕಂಡುಹಿಡಬೇಕು. ಸೊ ಇಷ್ಟು ಕೆಂಪು ಅಕ್ಷರಲ್ಲಿರ್ತಕ್ಕಂಥ ಅಂಕಿ ಸಂಖ್ಯೆಗಳು ಇವು ಕಂಡುಹಿಡಿದಂಥ ಮೌಲ್ಯಗಳಾಗಿರ್ತವೆ. ವಿದ್ಯಾರ್ಥಿಗಳೇ ಇಲ್ಲಿ ಮೌಲ್ಯವರ್ಧನೆ ನಾವು ಕಂಡುಹಿಡಬೇಕಾದ್ರೆ ಗೋಧಿಯ ಒಟ್ಟು ಉತ್ಪಾದನೆ 1700 ಆಗಿರುತ್ತೆ. ಇದು ಮಧ್ಯಂತರ ಸರಕು ಆಗಿರುವುದಿಲ್ಲ. ಹೀಗಾಗಿ ಇದರದ್ದು ಒಟ್ಟು ಉತ್ಪಾದನೆ ಮೌಲ್ಯವರ್ಧನೆ 1700 ಆಗಿರುತ್ತದೆ. ಹಾಗೆ ಹಿಟ್ಟಿನ ಒಟ್ಟು ಉತ್ಪಾದನೆ ಕಂಡುಹಿಡಬೇಕಾದ್ರೆ ಮಧ್ಯಂತರ ಸರಕು ಮೌಲ್ಯವರ್ಧನೆ ಎರಡೂ ಕೂಡಿಸಬೇಕು. 1700 300 ಕೂಡಿಸಿದರೆ 2000 ಆಗಿರುತ್ತೆ. ಹಾಗೆ ಮಧ್ಯಂತರ ಸರಕು ಬ್ರೆಡ್ ಕಂಡುಹಿಡಬೇಕಾದ್ರೆ 2500 ಒಟ್ಟು ಉತ್ಪಾದನೆಯಲ್ಲಿ ಮೌಲ್ಯವರ್ಧನೆ 500 ರೂಪಾಯಿನ ಕಳೆದಾಗ ಮಧ್ಯಂತರ ಸರಕಿನ ಬೆಲೆ 2000 ಸಿಗುತ್ತದೆ. ಹಾಗೆ ಚಿಲ್ಲರೆ ಅಂಗಡಿಯ ಒಟ್ಟು ಉತ್ಪಾದನೆ ಕಂಡುಹಿಡಬೇಕಾದ್ರೆ ಮಧ್ಯಂತರ ಸರಕು ಬಳಕೆ ಮತ್ತು ಮೌಲ್ಯವರ್ಧನೆ ಎರಡೂ ಕೂಡಿಸಿದಾಗ ನಮಗೆ 2500 ಪ್ಲಸ್ 600 3100 ಆಗಿರುತ್ತದೆ. ಒಟ್ಟು ಮೌಲ್ಯವರ್ಧನೆ ಕೂಡಿಸಿದಾಗ 3100 ಆಗಿರುತ್ತದೆ. ಹಾಗೆ ಈ ಕೆಳಗಿನ ಕೋಷ್ಟಕಕ್ಕೆ ಒಂದು ರೇಖಾಚಿತ್ರವನ್ನು ರಚಿಸಿ ಮತ್ತು ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು, ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ, ಅಧಿಕ ಬೇಡಿಕೆ ಹಾಗೂ ಅಧಿಕ ಪೂರೈಕೆಗಳನ್ನು ಗುರುತಿಸಿ. YX ಅಕ್ಷದಲ್ಲಿ ಸಮತೋಲನ ಪ್ರಮಾಣ ಗುರುತಿಸಲಾಗಿದೆ, Y ಅಕ್ಷದಲ್ಲಿ ಸಮತೋಲನ ಬೆಲೆ ಗುರುತಿಸಲಾಗಿದೆ. ಹಾಗೆ DD ಬೇಡಿಕೆ ರೇಖೆಯಾಗಿದೆ, SS ಪೂರೈಕೆ ರೇಖೆಯಾಗಿದೆ. ಇಲ್ಲಿ ಮಧ್ಯಬಿಂದು ಸಮತೋಲನ ಬಿಂದು ಆಗಿದೆ. ಸೊ ಒಟ್ಟಾರೆಯಾಗಿ 42 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಉತ್ತರ ಪತ್ರಿಕೆ ಇದೇ ಆಗಿರುತ್ತೆ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲದೆ ಇದುವರೆಗೂ ಕರ್ನಾಟಕ ಸರ್ಕಾರ ಬಿಡುಗಡೆ ಮಾಡಿದಂತಹ 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ
ಒಟ್ಟು 42 ಅಂಕಗಳನ್ನು ಈ ಒಂದು 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಅವು ರಿಪೀಟ್ ಆಗಿವೆ. ಅದು ಪೂರ್ವ ಸಿದ್ಧತಾ ಪರೀಕ್ಷೆಗೆ ಬಂದಿವೆ. ಸೊ ಆದ ಕಾರಣ ಇವುಗಳನ್ನು ಸರಿಯಾಗಿ ಓದಿಕೊಳ್ಳಿ. ಸೊ ಮತ್ತೆ ಸಿಗೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ತುಂಬ ಹೃದಯದ ಧನ್ಯವಾದ.